ಸಿದ್ದರಾಮಯ್ಯ ಕ್ಷೇತ್ರ ಗೊಂದಲಕ್ಕೂ ಕೂಡ ಬಿಎಸ್ವೈ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರದ ಹೆಸರಲ್ಲಿ ಪ್ರಚಾರ ತಗೋತಾ ಇದ್ದಾರೆ. ಇದೆಲ್ಲ ಜನರಿಗೆ ಅರ್ಥ ಆಗುತ್ತೆ ಬಿಡಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ನಾನು ಅಲ್ಲಿ ನಿಲ್ತೀನಿ, ಇಲ್ಲಿ ನಿಲ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಪದೇ ಪದೇ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಗೊಂದಲದ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊಂದಲ ಆಗ್ತಿಲ್ಲ, ಕೇವಲ ಈ ಥರ ಹೇಳ್ಕೊಂಡು ಪ್ರಚಾರ ತಗೊಳ್ಳುವಂಥ ಒಂದು ಪ್ರಯತ್ನ. ಸುಮ್ಮನೆ ಜನರ ಮಧ್ಯೆ ನಾನು ಅಲ್ಲೂ ಇಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ತೇನೆ, ಎಲ್ಲಿ ಬೇಕಾದ್ರೂ ಗೆಲ್ತೇನೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋಕೆ ಹೊರಟಿದ್ದಾರೆ. ಇದರಿಂದ ಏನು ಪ್ರಯೋಜನ ಅಂತ ನಮಗೇನು ಅರ್ಥ ಆಗೋದಿಲ್ಲ. ಅವರೇ ಅದರ ಬಗ್ಗೆ ಉತ್ತರ ಕೊಡಬೇಕು. ಅದು ಅವಾಗ ಕಾಂಗ್ರೆಸ್ ಪಕ್ಷ ಬಿಟ್ಟದ್ದು ಎಲ್ಲಿ ನಿಲ್ಬೇಕು. ಈಗ ಸಿದ್ದರಾಮಯ್ಯ ಕ್ಷೇತ್ರ ಗೊಂದಲದ ಬಗ್ಗೆ ಬಿಜೆಪಿ ಅವರು ಜೆಡಿಎಸ್ನವರು ವ್ಯಂಗ್ಯ ಮಾಡ್ತಲೇ ಇದ್ದಾರೆ. ಅದರಲ್ಲಿ ಯಡಿಯೂರಪ್ಪನವರು ಮುಖ್ಯವಾಗಿ ಹೇಳಿರೋದು ಕ್ಷೇತ್ರದ ಹೆಸರಲ್ಲಿ ಇವರು ಪ್ರಚಾರ ತಗೋತಾ ಇದ್ದಾರೆ. ನಾನು ಅಲ್ಲಿ ನಿಲ್ತೀನಿ, ಇಲ್ಲಿ ನಿಲ್ತೀನಿ ಅಂತ ಹೇಳಿ ಕ್ಷಣಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಗೊಂದಲದಲ್ಲಿದ್ದಾರೆ. ಗೊಂದಲವನ್ನ ಬೇಸಿಕಲಿ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರಚಾರ ತಗೋತಿರೋದು ಗಿಮಿಕ್ಗಳು, ಜನರಿಗೆ ಇದೆಲ್ಲ ಅರ್ಥ ಆಗುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಈ ಕ್ಷೇತ್ರ ಗೊಂದಲದ ಮಧ್ಯದಲ್ಲಿ ಕೋಲಾರದಿಂದ ಸಿದ್ದರಾಮಯ್ಯ ಬಹುತೇಕ ವಾಪಸ್ ಬರ್ಬೋದು, ಅಂದ್ರೆ ವರುಣಾದಿಂದಲೇ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ. ಕೋಲಾರದಿಂದ ವಾಪಸ್ ಆಗೋದಕ್ಕೆ ಮುನಿಯಪ್ಪ ಕಾರಣ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಈಗ ರಾಜಕಾರಣದಲ್ಲಿ ತಂತ್ರಕ್ಕೊಂದು ಪ್ರತಿತಂತ್ರ, ಕೆಲವೊಂದ್ಸತಿ ಕುತಂತ್ರ ಮಾಡಿನೂ ಕೂಡ ಒಂದಿಷ್ಟು ಸ್ಟ್ರಾಟಜಿಗಳನ್ನ ನಾಯಕರು ಮಾಡ್ತಾರೆ ಗೆಲುವಿನ ನಿಟ್ಟಿನಲ್ಲಿ. ಈಗ ಮುನಿಯಪ್ಪ ಅಸಹಕಾರದಿಂದಲೇ ಸಿದ್ದು ವರುಣಾದತ್ತ ಮುಖ ಮಾಡಬಹುದು, ಅದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸುಮ್ಮನೆ ಬಿಡಲ್ಲ ಮುನಿಯಪ್ಪ ಅವರನ್ನ. ಯಾವ ತರ ಏಟಿಗೆ ಎದುರೇಟು ನೀಡೋದಕ್ಕೆ ಸಿದ್ದು ಬಣ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಕೊತ್ತನೂರು ಮಂಜುನಾಥ್ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿ ಮುನಿಯಪ್ಪಗೆ ದೊಡ್ಡ ಮಟ್ಟದಲ್ಲಿ ಚೆಕ್ಮೇಟ್ ಅನ್ನ ನೀಡೋದಕ್ಕೆ ಸಿದ್ದರಾಮಯ್ಯ ಬಣ ಸಿದ್ಧತೆಯನ್ನ ನಡೆಸ್ಕೊಂಡಿದೆ ಅನ್ನೋ ಒಂದು ಚರ್ಚೆಗಳು ಈಗ ನಡೀತಾ ಇದೆ. ಕೋಲಾರದಿಂದ ಸಿದ್ದು ಬಹುತೇಕ ಈಗ ಕ್ಷೇತ್ರವನ್ನ ಕೈಬಿಟ್ಟು ವರುಣಾದಿಂದಲೇ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು. ಕಾರಣ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ನೀವು 1% ಕೂಡ ರಿಸ್ಕ್ ತಗೊಳ್ಬೇಡಿ, ಕೋಲಾರ ಕ್ಷೇತ್ರ ಬೇಡ, ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಗೊತ್ತಾದ ಮೇಲೆ ಬೆಂಬಲಿಗರು ಈ ಕ್ಷಣಕ್ಕೂ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹತ್ರ ಒಂದು ನಿಯೋಗ ತಗೊಂಡು ಹೋಗಿ ಅಲ್ಲೂ ಒತ್ತಡವನ್ನ ಹಾಕಿಸ್ಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ರೆ ಇದಕ್ಕೆಲ್ಲ ಕಾರಣ ಏನು? ಮುನಿಯಪ್ಪ ಅವರ ಅಸಹಕಾರ. ಅವರಿಗೆ ಚೆಕ್ಮೇಟ್ ನೀಡೋದಕ್ಕೆ ಸಿದ್ದು ಬಣ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಫ್ರಮ್ ದ ಡೇ ಒನ್ ನಾವು ನೋಡ್ತಾ ಇದ್ವಿ ಕೋಲಾರದ ಕಡೆ ಯಾವಾಗ ಸಿದ್ದರಾಮಯ್ಯ ಒಲವನ್ನ ವ್ಯಕ್ತಪಡಿಸಿದ್ರು, ಅಲ್ಲಿಂದ ನಿಂತ್ಕೋಬೇಕು ಅಂತ ಹೇಳಿ ಅವರೇ ಘೋಷಣೆ ಮಾಡಿದ್ರು. ಮುನಿಯಪ್ಪ ಅವರ ಅಸಹಕಾರ ಅಂದ್ರೆ ಕೋಲಾರ ರೌಂಡ್ಸ್ಗೆಲ್ಲ ಬಂದಾಗ ಅವ್ರು ಏನಾದ್ರೂ ನೆಪ ಹೇಳಿ ಅಲ್ಲಿ ಗೈರಾಗ್ತಾ ಇದ್ರು. ಅದರಿಂದಾನೇ ಗೊತ್ತಾಗ್ತಾ ಇತ್ತು ಅಸಹಕಾರ ಇದೆ ಅಂತ ಹೇಳಿ. ಈಗ ಸಿದ್ದು ಬಣ ಯಾವ ತರ ಒಂದು ಚೆಕ್ಮೇಟ್ ಕೊಡೋದಕ್ಕೆ ಡಿಸೈಡ್ ಮಾಡಿದೆ ಅಲ್ಲಿ? ಶರ್ಮಿತಾ ಶೆಟ್ಟಿ, ಮಾಜಿ ಸಂಸದ ಹಿರಿಯ ಕಾಂಗ್ರೆಸ್ ನಾಯಕ KH ಮುನಿಯಪ್ಪನವರ ಅಸಹಕಾರ, ಅಸಮಾಧಾನ, ಬೆಂಬಲಿಗರ ಮುಖಾಂತರ ಆಕ್ರೋಶ, ಪದೇ ಪದೇ ಕಿರಿಕಿರಿ ಮತ್ತು ಸಿದ್ದರಾಮಯ್ಯ ಅನೇಕ ಕಾರ್ಯಕ್ರಮಗಳಿಗೆ, ಕೋಲಾರದ ಅನೇಕ ಕಾರ್ಯಕ್ರಮಗಳಿಗೆ ಪದೇ ಪದೇ ಗೈರಾಗಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪ್ರಮುಖವಾಗಿ ಕೋಲಾರ ಕ್ಷೇತ್ರದಿಂದ ಕಾಲ್ ಕೀಳಲು ಪ್ರಮುಖ ಕಾರಣ ಅಂತ ಇದೀಗ ರಾಜ್ಯ ರಾಜಕೀಯದಲ್ಲಿ ಮತ್ತು ಕಾಂಗ್ರೆಸ್ ಪಡಸಾಲೆಯಲ್ಲಿ ಮತ್ತು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಇದರ ಬೆನ್ನಲ್ಲೇ KH ಮುನಿಯಪ್ಪನವರು ಕೂಡ ದೇವನಹಳ್ಳಿ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿರುವಂತಹ ಹೈಕಮಾಂಡ್. ಮತ್ತೊಂದು ಕಡೆ ಇದೀಗ ಕೋಲಾರ ಕ್ಷೇತ್ರದಲ್ಲಿ KH ಮುನಿಯಪ್ಪನವರಿಗೆ ಚೆಕ್ಮೇಟ್ ಕೊಡಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಅವರ ಬಣ ಇದೀಗ ಹೊಸ ಮಾಸ್ಟರ್ ಪ್ಲಾನ್ ಮಾಡಿರುವಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ KH ಮುನಿಯಪ್ಪನವರ ಸೋಲಿಗೆ ಕಾರಣರಾದಂತಹ ಕೊತ್ತನೂರು ಮಂಜುನಾಥ್ ರವರನ್ನೇ ಇದೀಗ ಕಾಂಗ್ರೆಸ್ನ ಉರಿಯಾಳಾಗಿ ಕೋಲಾರದಿಂದ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಬಣ ಈಗಾಗಲೇ ಕೊತ್ತನೂರು ಮಂಜುನಾಥ್ ರವರಿಗೆ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆಗೆ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಒಂದು ವೇಳೆ KH ಮುನಿಯಪ್ಪನವರು ವಿರೋಧ ಮಾಡದಂತ ಸ್ಥಿತಿ ಕೂಡ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ KH ಮುನಿಯಪ್ಪನವರಿಗೆ ಈಗಾಗಲೇ ದೇವನಹಳ್ಳಿ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಇವಾಗ ಈ ಚೆಕ್ಮೇಟ್ ಯಾವ ತರ ವರ್ಕೌಟ್ ಆಗುತ್ತೆ, ಅದು ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ಮುನಿಯಪ್ಪ ಅವ್ರ ಸೋಲಿಗೆ ಕೊತ್ತೂರು ಮಂಜುನಾಥ್ ಕಾರಣ ಅನ್ನೋ ಚರ್ಚೆ. ಈಗ ಮುನಿಯಪ್ಪ ಅವರು ಕೊತ್ತೂರು ಮಂಜುನಾಥ್ ಅವರಿಗೆ ಕೋಲಾರದಿಂದ ಟಿಕೆಟ್ ಕೊಟ್ರೆ ಅವರನ್ನ ಸೋಲ್ಸೋ ನಿಟ್ಟಲ್ಲಿ ಎಷ್ಟು ಪ್ರಭಾವವನ್ನ ಬಳಸಬಹುದು, ಅದರ ಪರಿಣಾಮಗಳು?
ಶರ್ಮಿತಾ ಶೆಟ್ಟಿ ಕೊತ್ತನೂರು ಮಂಜುನಾಥ್ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನ KH ಮುನಿಯಪ್ಪನವರು ವ್ಯಕ್ತಪಡಿಸಿದ್ದಂಥದ್ದು. ಲೋಕಸಭೆ ಚುನಾವಣೆಯಲ್ಲಿ ಕೊತ್ತನೂರು ಮಂಜುನಾಥ್ ರವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರು. ಸಾಲದಕ್ಕೆ ರಮೇಶ್ ಕುಮಾರ್ ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರು. ನನ್ನ ಸೋಲಿಗೆ ಕೊತ್ತನೂರು ಮಂಜುನಾಥ್ ಮತ್ತು ರಮೇಶ್ ಕುಮಾರ್ ಅವರು ಕಾರಣ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿದ್ರು. ಇದೀಗ KH ಮುನಿಯಪ್ಪರವರನ್ನೇ ಸೋಲಿಸಿದಂಥವರನ್ನೇ ಇದೀಗ ಕೋಲಾರ ಕ್ಷೇತ್ರದಿಂದ ಕೊತ್ತನೂರು ಮಂಜುನಾಥ್ ರವರನ್ನ ಸ್ಪರ್ಧೆಗಿಳಿಸಿದ್ರೆ ಆ ಮುಖಾಂತರ ಮೊದಲ ಹಂತದಲ್ಲಿ KH ಮುನಿಯಪ್ಪನವರ ಏಟಿಗೆ ತಿರುಗೇಟು ಕೊಟ್ಟಂತಾಗುವಂಥದ್ದು ಮೊದಲ ಹಂತದ ಜಯ. ಆದರೆ ಎರಡನೇ ಹಂತದ್ದು ಅವರ ಚುನಾವಣೆ ವಿಚಾರದಲ್ಲಿ ಕೊತ್ತನೂರು ಮಂಜುನಾಥ್ ರವರು ಸ್ಥಳೀಯ ಕೋಲಾರ ಜಿಲ್ಲೆಯವರು, ಅವರದೇ ಆದ ಒಂದು ಟೀಮ್ ಇರತಕ್ಕಂಥದ್ದು, ಅವರದೇ ಆದ ಒಂದು ಏನು ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು. ಅಲ್ಲದೆ ಮುನಿಯಪ್ಪ ಬಣ ಹೊರತುಪಡಿಸಿ ಉಳಿದ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯನ್ನ ಸ್ಪರ್ಧೆ ಮಾಡುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ KH ಮುನಿಯಪ್ಪನವರಿಗೆ ಕೋಲಾರ ಜಿಲ್ಲೆ ಹಿಡಿತ ತಪ್ಪಿಸುವ ಕಾರಣಕ್ಕಾಗಿ ಮತ್ತು ಸಿದ್ದರಾಮಯ್ಯನವರಿಗೆ ಅಸಮಾಧಾನ, ಅಸಹಕಾರ, ಆಕ್ರೋಶವನ್ನ ಬೆಂಬಲಿಗರ ಮುಖಾಂತರ ಮಾಡಿಸಿದ ಕಾರಣಕ್ಕಾಗಿ ಏಟಿಗೆ ತಿರುಗೇಟು ಕೊಡಲು ಇದೀಗ KH ಮುನಿಯಪ್ಪನವರ ಕಾಂಗ್ರೆಸ್ ಪಕ್ಷದ ಒಳಗಿನ ರಾಜಕೀಯ ಬದ್ಧ ವಿರೋಧಿ ಮತ್ತು ಎದುರಾಳಿಯಾಗಿರ್ತಕ್ಕಂಥ ಕೊತ್ತನೂರು ಮಂಜುನಾಥ್ ರವರನ್ನ ಕೋಲಾರ ಕ್ಷೇತ್ರದ ಸ್ಪರ್ಧೆ ಮಾಡಿಸಲು ಇದೀಗ ಎಲ್ಲಾ ರೀತಿಯ ತಯಾರಿ ನಡೆಯುತ್ತಿರುವಂತದ್ದು ಸದ್ಯದ ಕಾಂಗ್ರೆಸ್ ಒಳಗಿನ ಕೋಲಾರ ಪಾಲಿಟಿಕ್ಸ್ ಅಂತ ಹೇಳಿದ್ರು ತಪ್ಪಾಗಲಾರದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.